ಸಿದ್ದರಾಮಯ್ಯನವರು ಕೆಲಸಕ್ಕೆ ಬಾರದ ಕೆಲಸನ ಸೃಷ್ಟಿ ಮಾಡಿ ನಾವು ಜಾತಿ ಗಣತಿಯನ್ನು ಮಾಡ್ತೀವಿ ಬೇರೆ ರೂಪದಲ್ಲಿ ಅಂತ ಹೇಳಿ ನಾನು ಬೆಳಿಗ್ಗೆ 9:20 ಕೂತವನು ಸುಮಾರು 1 ಗಂಟೆ 4 ನಿಮಿಷ ಆದರೂ ಕೂಡ ಒಬ್ಬನ ಮಾಹಿತಿಯನ್ನು ಪಡೆಯೋದಕ್ಕೆ ಅಧಿಕಾರಿಗಳಿಗೆ ನಾನು ಈ ಸಮೀಕ್ಷೆ ಅವೈಜ್ಞಾನಿಕವಾಗಿದೆ, ತಾಂತ್ರಿಕ ತೊಂದರೆಗಳಿಂದ ಕೂಡಿದೆ, ಮಾಹಿತಿ ಇಲ್ಲದೆ ಇರ್ತಕ್ಕಂಥ 10 ಭಾಗವನ್ನ ವ್ಯವಸ್ಥೆಗಳನ್ನು ತಂದು ಯಾರು ಸರಿಯಾಗಿ ಮಾಹಿತಿ ಕೊಡ್ತೀರಂತೀರೋ ಅವರು ಕೂಡ ಕೊಡದೆ ಹೋಗೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಆಗಿದೆ. ನನಗನ್ನಿಸ್ತದೆ ಇನ್ನೊಂದು ಕಾಂತರಾಜ್ ಕಮಿಟಿ ಆಯ್ತು, ಸಮಿತಿಯ ರಿಪೋರ್ಟ್ ಆಯ್ತದೆ ವಿನ ಇದರಿಂದ ಏನೇನು ಆಗುವುದಿಲ್ಲ. ನಾನು ಕೂಲಂಕುಷವಾಗಿ ಸಾಕಷ್ಟು ಅಧ್ಯಯನ ಮಾಡಿದೆ. 60 ಭಾಗವನ್ನು 60 ಕಡೆ ಒಂದೊಂದನ್ನು ಮಾಡಿ ಜಾತಿಗಳನ್ನ ಸಬ್ಕಾಸ್ಟ್ ಮಾಡ್ತಕ್ಕಂಥದ್ದು ಮತ್ತೊಂದು ಮಾಡೋದು ಒಂದು ಕಡೆ ಆದರೆ ನೀವೇನು ಮಾಡ್ತೀರಾ, ನಿಮ್ಮ ಉದ್ಯೋಗ ಏನು, ಇದು ಇನ್ನೊಂದು ಕಡೆ ಆದರೆ ಮತ್ತೊಂದು ಕಡೆ ಈ 11 ವರ್ಷದಲ್ಲಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತ ದೇಶದ ಭವಿಷ್ಯವನ್ನ ಮೇಲ್ಪಂಕ್ತಿಗೆ ತರಬಹುದು ಅನ್ನೋದಕ್ಕೆ ಒಂದು ದಿಕ್ಸೂಚಿಯನ್ನು ಕೊಟ್ಟಿದ್ದಾರೆ. ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಬಹುತೇಕರಿಗೆ ಮಾಧ್ಯಮ ಅಂದರೆ ಅನ್ನೋದು ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ವಾಟ್ಸಪ್ ಕಾಲಲ್ಲಿ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಮತ್ತೊಂದು ಅನಾವಶ್ಯಕವಾಗಿ ನೀವು ಮಾಡ್ತಕ್ಕಂಥ ಈ ಗೊಂದಲ, ಇದರಿಂದ ನಿಮಗೆ ಒಂದು 35-40% ಜನ ಮಾಹಿತಿನೂ ಕೊಡೋರು, ನಿಮ್ಮ ಹತ್ರಕ್ಕೂ ಬರೋರು. ನೀವು ಮಾಡ್ತಾ ಇರೋದು ಪಾಪದ ಕೆಲಸ ಅವೈಜ್ಞಾನಿಕ ಅನ್ನೋದು ತಿಳ್ಕೊಂಡು ಇದು ಇನ್ನೊಂದು ಕಾಂತರಾಜ್ ಸಮಿತಿ ಆಯ್ತಾ ಇದೆ ವಿನ ಇದರಲ್ಲಿ ನಿಮಗೆ ಸಾಧನೆ ಮಾಡ್ತಕ್ಕಂಥದ್ದು ಯಾವುದೂ ಕೂಡ ಸಿಗೋದಿಲ್ಲ. ನಾನು 5 ಬಾರಿ ಶಾಸಕ, 2 ಬಾರಿ ವಿಧಾನ ಪರಿಷತ್ ಸದಸ್ಯ, 2 ಬಾರಿ ಮಹಾನಗರ ಪಾಲಿಕೆ ಸದಸ್ಯ ಮತ್ತು 5-6 ಬಾರಿ ಮಂತ್ರಿ, ಭಾರತ ಸರ್ಕಾರದ ಮಂತ್ರಿಯೂ ಆಗಿದ್ದೀನಿ, ಲೋಕಸಭಾ ಸದಸ್ಯನೂ ಕೂಡ ಆಗಿದ್ದೀನಿ. ಒಂದು ಸರ್ಕಾರ ಅಸ್ಥಿರತೆ ಕಾಡುವಾಗ ಅಸ್ಥಿರತೆಯನ್ನ ಸಾಮಾನ್ಯ ಜನರಿಗೆ ತೋರ್ಪಡಿಸಿದ್ರೆ ಜನ ಎಲ್ಲೋ ಒಂದು ಕಡೆ ನಮ್ಮ ಮೇಲೆ ಮೂಗು ಬೀಳ್ತಾರೆ ಅನ್ನೋ ದೃಷ್ಟಿಯಿಂದ ನೀವು ಮಾಡ್ತಾ ಇರ್ತಕ್ಕಂಥ ಅವೈಜ್ಞಾನಿಕ ಈ ಒಂದು ಗಣತಿ ಏನಿದೆ ಇದು ನಿಮಗೆ ಮಾಹಿತಿನೂ ಸಿಗೋದಿಲ್ಲ, ನೀವು ಕೊಟ್ಟಿರೋ ಡೇಟಲ್ಲಿ ಏನು ಮುಗಿಸೋಕ್ಕೂ ಆಗೋದಿಲ್ಲ. ಬಹುತೇಕ ಅಧಿಕಾರಿಗಳು ಮಾನಸಿಕ ಒತ್ತಡ ಆಗಿ ಎಲ್ಲ ಒಂದು ಕಡೆ ಇದ್ರ ಯಾಕಾದ್ರೂ ಬಂದಪ್ಪ ಅನ್ನೋ ಮಟ್ಟಕ್ಕೆ ತೊಳಲಾಡ್ತಿದ್ದಾರೆ. ನಾನು ಸಿದ್ದರಾಮಯ್ಯನವ್ರಿಗೆ ವಿನಂತಿ ಮಾಡ್ತೀನಿ, ನಿಮ್ಗೇನಾದ್ರು ಕಿಂಚಿತ್ತು ರಾಜ್ಯ ಸರ್ಕಾರದ ಬಗ್ಗೆ, ರಾಜ್ಯದ ಜನರ ಬಗ್ಗೆ, ರಾಜ್ಯದ ಒಡನಾಟದ ಬಗ್ಗೆ, ಈ ರಾಜ್ಯವನ್ನ ಎಲ್ಲ ಒಂದು ಕಡೆ ಮುಂದುವರಿಸ್ಕೊಂಡು ಹೋಗ್ಬೇಕು, ಒಂದು ವಿಶಾಲವಾದ ಮನೋಭಾವನೆಯಿಂದ ಅಭಿವೃದ್ಧಿ ಅಂತ ಕೊಂಡೊಯ್ಬೇಕು ಅನ್ನೋದಿದ್ರೆ ಇದನ್ನು ಇನ್ನೂ ಕೂಡ ಸರಳೀಕರಣ ಮಾಡಿ ತಕ್ಷಣ ನೀವು ಕೊಟ್ಟಿದ್ದೀರಲ್ಲ ಈ ಮಾಹಿತಿ, ಯಾವ ಅಧಿಕಾರಿ ಕೊಟ್ಟಿದ್ದಾರೆ ಅವರಿಗೆ ಗೊತ್ತಿಲ್ಲ, ಯಾವ ಅಧಿಕಾರಿಗಳು ನೇಮಕ ಮಾಡಿದ್ದೀರಿ ಅವರಿಗೆ ಪೂರ್ತಿ ಗೊತ್ತಿಲ್ಲ. ದಿವಂಗತ ದೇವರಾಜ ಅವರ ಹೆಸರನ್ನು ಹಾಕೊಂಡು ಎಲ್ಲ ಒಂದು ಕಡೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ಇದು ಶೋಭೆ ತರ್ತಕ್ಕಂಥದ್ದೆಲ್ಲ ನಾನು ನೋಡಿರಲಿಲ್ಲ. ಸುಮಾರು 9:20 ಇಲ್ಲಿವರೆಗೂ ಸುಮಾರು ಅಧಿಕಾರಿಗಳ ಜೊತೆಲಿ ಇವತ್ತು ಚರ್ಚೆ ಮಾಡಿದೆ, ನೋಡಿದೆ. ನನ್ನ ಕೈಲೇ ಮಾಹಿತಿಯನ್ನ ಅವ್ರು ಕೇಳ್ತಕ್ಕಂಥ ಅನಾವಶ್ಯಕವಾಗಿ ಬೇಡದೇ ಇರ್ತಕ್ಕಂಥ ಬಹುತೇಕ ವಿಚಾರಗಳನ್ನ ನೀವು ಹಾಕಿ ಜನರನ್ನ ಗೊಂದಲ ಮಾಡಿ ಇವನಾರಪ್ಪ ಇವನು, ನಾವು ದುಡಿಯೋರು, ನಾವು ಜೀವನ ಮಾಡೋರು, ನಮ್ಮನ್ನು ಕೇಳೋದಕ್ಕೆ ಬೇರೆ ಬೇರೆ ಎಲ್ಲ ಇಲಾಖೆಗಳಿವೆ, ಬೇರೆ ಬೇರೆ ಇದೆಲ್ಲ ಇದೆ, ಸಿಸ್ಟಮ್ಗಳಿದೆ, ಇದನ್ನೆಲ್ಲ ಈತ ದಾರಿಲಿ ಹೋಗೋ ಮಾರಿ ಅಂದ್ರೆ ಊರಿಗೆ ಮನೆ ಗಂಟೆ ಆಗಿ ಬಂದೆ ಅಂತ ಅನ್ನೋ ಮಟ್ಟಕ್ಕೆ ದಾರಿಲಿ ಹೋಗೋ ಪಿಸಾಚಿನ ನೀವು ಎಲ್ಲರ ಮನೆಗೆ ಕಳಿಸಿ ಯಾವುದೇ ಮಾಹಿತಿ ಇಲ್ದಿರ ನೀವು ಮಾಡ್ತಾ ಇದ್ದೀರಲ್ಲ, ಇದನ್ನು ಮಾಡಬೇಕು ಅಂದ್ರೆ ಕನಿಷ್ಠ 6 ತಿಂಗಳು ಬೇಕು. 6 ತಿಂಗಳು ಮಾಡಿದ್ರು ಕೂಡ ಇದು ಮಾಡೋಕ್ಕಾಗೋದಿಲ್ಲ. ಕೇವಲ 8 ದಿವಸದಲ್ಲಿ ಮುಗಿಸ್ತೀನಿ, 15 ದಿವಸದಲ್ಲಿ ಮುಗಿಸ್ತೀನಿ ಅಂತ ಒತ್ತಡ ತಂದು ಮಕ್ಕಿ ಅವ್ರು ಮಾಡಿ ಮತ್ತೆ ಇನ್ನೊಂದು ಕಾಂತರಾಜ್ ಸಮಿತಿ ಅನ್ನೋದಕ್ಕಿಂತ ಹೆಚ್ಚಾಗಿ ವರ್ಷ ಆಯ್ತದೆ. ಇದು ನಿಮಗೆ ಶೋಭೆ ತರೋದಲ್ಲ. ದಯವಿಟ್ಟು ತಕ್ಷಣವೇ ಇದಕ್ಕೆ ಒಂದು ತಾಂತ್ರಿಕ ಸಮಿತಿಯನ್ನ
ತಂಡವನ್ನ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.